ಬಿಡಿಎನಲ್ಲಿ ಏನೇ ಮಿಸ್ ಆದರೂ ಅಧಿಕಾರಿಗಳ ಅಂಧ ದರ್ಬಾರ್ ಮಾತ್ರ ಮಿಸ್ ಆಗೋಕೆ ಚಾನ್ಸೇ ಇಲ್ಲ. ಇಲ್ಲಿ ಭ್ರಷ್ಟಾಚಾರವನ್ನ ಶಿಸ್ತಿನಿಂದ ಮಾಡೋ ಆಫೀಸರ್ಸ್ ಡಬಲ್ ಗೇಮ್ ಮಾಡ್ತಿದ್ದಾರೆ. ಪರಿಣಾಮ ಕೋಟಿ ಕೋಟಿ ಮೌಲ್ಯದ ಕಡತನೆ ನಾಪತ್ತೆಯಾಗ್ತಿವೆ. ಬಿಡಿಎ ಹೇಳೋದು ಬರೀ ಬಂಡಲ್. ಇಲ್ಲಿ ಎಕ್ಕಿಲ್ಲದೆ ನಡೀತಾ ಇದೆ ಭ್ರಷ್ಟ ಅಧಿಕಾರಿಗಳ ಗೋಲ್ಮಾಲ್. ಇವರ ನಡುವೆ ಸಿಲುಕಿ ರೈತರು ಕಂಗಾಲು. ಹೌದು, ಬಿಡಿಎ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅಭಿವೃದ್ಧಿಯ ನೆಪದಲ್ಲಿ ಮೂಲ ಬೆಂಗಳೂರೇ ಕಣ್ಮರೆಯಾಗ್ತಿದೆ. ಈ ನಡುವೆ ಪ್ರಾಧಿಕಾರದಲ್ಲಿರೋ ಅಮೂಲ್ಯ ದಾಖಲೆಗಳು ನಾಪತ್ತೆಯಾಗ್ತಿವೆ. ಬಿಡಿಎನಲ್ಲಿ ಕೋಟ್ಯಾಂತರ ಮೌಲ್ಯದ ಫೈಲ್ ನಾಪತ್ತೆ. ಹೌದು, ವಿವಾದ ಅನ್ನೋದನ್ನ ತನ್ನ ಟ್ಯಾಗ್ ಲೈನ್ ಮಾಡಿಕೊಂಡಿರೋ ಬಿಡಿಎ ಮತ್ತೊಂದು ಕಾಂಟ್ರವರ್ಸಿಗೆ ಸಿಲುಕಿದೆ. ಈ ಹಿಂದೆ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣದ ಕಡತಗಳು ಕಣ್ಮರೆಯಾಗಿ ಭಾರೀ ಸುದ್ದಿಯಾಗಿತ್ತು. ಆದ್ರೀಗ ಮತ್ತೊಂದು ಕಡತ ನಾಪತ್ತೆಯಾಗಿದೆ. ಕೆ ನಾರಾಯಣಪುರ ಗ್ರಾಮದ ಸರ್ವೆ ನಂಬರ್ 57/2 ಕಡತ ಭೂಸ್ವಾಧೀನ ವಿಭಾಗದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದೆ. ಅರ್ಕಾವತಿ ಲೇಔಟ್ನಲ್ಲಿ 40:60 ಅನುಪಾತದಲ್ಲಿ ರೈತರಿಗೆ ಭೂ ಪರಿಹಾರ ನೀಡಬೇಕಾಗಿದ್ದ ಕಡತ ಕಣ್ಮರೆಯಾಗಿರೋದು ಅಧಿಕಾರಿಗಳ ಮೇಲೆ ಅನುಮಾನ ಮೂಡಿಸಿದೆ. ಕಡತಗಳು ನಾಪತ್ತೆಯಾಗಿರೋದ್ರಿಂದ ಭೂ ಪರಿಹಾರಕ್ಕಾಗಿ ಕೆ ನಾರಾಯಣಪುರ ಗ್ರಾಮದ ರೈತರು ನಿತ್ಯ ಬಿಡಿಎ ಕಚೇರಿಗೆ ಅಲೆಯುವಂತಾಗಿದೆ. ಈ 40-60 ಸ್ಕೀಮ್ನ ರೈತರು 10% ತಗೊಂಡಿರ್ಬೋದನ್ನಷ್ಟೇ. ಈ ಬ್ರೋಕರ್ ಮುಖಾಂತರನೇ ಎಲ್ಲ ಇಲ್ಲಿ ನಡೀತಾ ಇರೋದು. ಫೈಲ್ ಇಲ್ಲಿ ಕಳೆದೋಗಿ ಸುಮಾರು 3 ತಿಂಗಳಿಂದ ನಾವು ಸುತ್ತಾನೆ ಇದ್ದೀರಿ. ನಮ್ಮ ಫೈಲ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಇನ್ನು ಕಡತ ನಾಪತ್ತೆ ಪ್ರಕರಣ ಪತ್ತೆ ಹಚ್ಚೋಕೆ ಪ್ರಾಧಿಕಾರದಲ್ಲಿ ಟಾಸ್ಕ್ ಫೋರ್ಸ್ ಇದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಫೈಲ್ ಕಣ್ಮರೆಯಾಗೋಕೆ ಭೂ ಸ್ವಾಧೀನ ವಿಭಾಗದಲ್ಲಿ ಕೆ ನಾರಾಯಣಪುರ ಭಾಗದ ಫೈಲ್ಗಳನ್ನು ನಿರ್ವಹಣೆ ಮಾಡುವ ತಹಶೀಲ್ದಾರ್ ರಾಜು ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಆದ್ರೆ ಈ ಬಗ್ಗೆ ತಹಶೀಲ್ದಾರ್ ರಾಜುರನ್ನ ಕೇಳಿದ್ರೆ ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತಾರೆ. ಕೆ ನಾರಾಯಣಪುರ ಗ್ರಾಮಕ್ಕೆ ಸಂಬಂಧಿಸಿದಂತೆ ಉಸ್ತುವಾರಿ ನಾನೇ ನೋಡಿಕೊಳ್ತೀನಿ. ಆದ್ರೆ ಈ ಕಡತ ಕಣ್ಮರೆಗೆ ನಾನು ಹೊಣೆಯಲ್ಲ. ಅದಕ್ಕೂ ನನಗೂ ಸಂಬಂಧವಿಲ್ಲ. ನಾನೇ ಈ ಕಡತಗಳನ್ನ ಹುಡುಕಿಸುತ್ತೇನೆ. ಬ್ರೋಕರ್ಗಳ ಜೊತೆಗೂಡಿ ಫೈಲ್ ಕಾಣೆ ಮಾಡುವುದು, ಬಳಿಕ ರೈತರನ್ನ ರಾಜಸಂಧಾನಕ್ಕೆ ಕರೆದು ಅವರಿಗೆ ಸ್ವಲ್ಪ ಕೊಟ್ಟು ಇವರೇ ಪರಿಹಾರ ಪಡೆಯೋದು ಬಿಡಿಎನಲ್ಲಿ ಮಾಮೂಲಾಗಿದೆ. ಇದು ಅದರ ಮುಂದುವರಿದ ಭಾಗವೂ ಆಗಿರಬಹುದು. ಈ ಬಗ್ಗೆ ಸಂಬಂಧಪಟ್ಟವರು ಬಿಗಿ ನಿಲುವು ತೆಗೆದುಕೊಳ್ಳದೇ ಇದ್ರೆ ಬಿಡಿಎ ಇನ್ನಷ್ಟು ಭ್ರಷ್ಟರ ಕೂಪವಾಗುವುದರಲ್ಲಿ ಅನುಮಾನವಿಲ್ಲ. ಶಿವರಾಜ್, TV9 ಬೆಂಗಳೂರು.